ಎಲ್ಲರಿಗೂ ನಮಸ್ಕಾರ. ವ್ಲಾಗ್ಸ್ ವಿತ್ ಅನುಷಾಗೆ ಸ್ವಾಗತ. ಇವತ್ತು ನಾನು ವ್ಲಾಗನ್ನು ಸಂಜೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಈ ನಡುವೆ ಅಂತೂ ಮನೆಯಲ್ಲಿ ಫ್ರೂಟ್ ಫ್ಲೈಸ್ ತುಂಬಾನೇ ಜಾಸ್ತಿ ಆಗಿಬಿಟ್ಟಿದೆ. ಹಾಗಾಗಿ ಅದನ್ನು ಬ್ಯಾಟ್ ತೊಗೊಂಡು ಎಲ್ಲ ಹೊಡೆದಾಕಿದ್ದಾಯಿತು. ಬಟ್ ಎಷ್ಟು ಹೊಡೆದಾಕಿದ್ರೂ ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ. ಅದು ಹೆಂಗೆ ಬರುತ್ತೋ ಗೊತ್ತಿಲ್ಲ. ಇವತ್ತು ರಾತ್ರಿ ಡಿನ್ನರ್ ನಮ್ಮಿಬ್ಬರಿಗೆ ಮಾತ್ರ. ಹಾಗಾಗಿ ಏನಾದರೂ ಸಿಂಪಲ್ ಆಗಿ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿ ಉಪ್ಪಿಟ್ಟು ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಅದಕ್ಕೆ ಇವಾಗ ಹಸ್ಬೆಂಡ್ ಬಂದು ಬಟಾಣಿ ಎಲ್ಲ ಸುಲಿದು ಕೊಡ್ತಿದ್ದಾರೆ. ನಾನು ಬೆಳ್ಳುಳ್ಳಿನ ಸುಲಿದಿಟ್ಕೊಳ್ತಾ ಇದ್ದೀನಿ. ಚಿಕ್ಕ ವಯಸ್ಸಿಂದನೂ ಅಷ್ಟೇ ನನಗೆ ಉಪ್ಪಿಟ್ಟು ಅಂದರೆ ಅಷ್ಟೊಂದು ಇಷ್ಟ ಇಲ್ಲ. ಬಟ್ ಹಸ್ಬೆಂಡ್ಗೆ ಅದು ಫೇವ್ರೆಟ್. ಸೊ ಮನೆಯಲ್ಲಿ ಆಗಾಗ ರೆಗ್ಯುಲರ್ ಆಗಿ ಉಪ್ಪಿಟ್ಟನ್ನ ಮಾಡ್ತಾನೆ ಇರ್ತೀನಿ. ಬಟ್ ನನ್ನ ಕಂಡೀಷನ್ ಏನಪ್ಪ ಅಂದರೆ ಉಪ್ಪಿಟ್ಟು ಏನಾದ್ರು ಮಾಡಬೇಕಂದ್ರೆ ಅಟ್ಲೀಸ್ಟ್ ಅದರಲ್ಲಿ ಬಟಾಣಿ ಆದರೂ ಹಾಕಿರಬೇಕು, ಇಲ್ಲ ವೆಜಿಟೇಬಲ್ ಉಪ್ಮಾ ಆದರೂ ಮಾಡಬೇಕು, ಇಲ್ಲ ಅಂದರೆ ನಾನು ಮಾಡಲ್ಲ ಅಂತ. ಸೊ ಅದು ಇಷ್ಟ ಆಗೋದ್ರಿಂದ ಹಸ್ಬೆಂಡ್ ಕೂಡ ಒಪ್ಕೊಂಡು ಅದನ್ನೇ ಮಾಡೋಣ ಅಂತ ಡಿಸೈಡ್ ಮಾಡಿ ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ರೆಡಿ ಮಾಡ್ಕೊಳ್ಬೇಕು ಅದಕ್ಕೂ ಮುಂಚೆ ರವೆ ಹುರಿದಿಟ್ಕೊಳ್ಳೋಣ ಅಂತ ನೋಡಿದ್ರೆ ರವೆನೇ ಖಾಲಿ ಆಗಿಬಿಟ್ಟಿದೆ. ನನಗದು ಗೊತ್ತೇ ಇಲ್ಲ. ಸರಿ ಅಂದ್ಬಿಟ್ಟು ಇಮಿಡಿಯೇಟಾಗಿ ಆರ್ಡರ್ ಮಾಡಿದೆ. ಅದು ಬರೋ ಅಷ್ಟರಲ್ಲಿ ನಾನು ಬಟ್ಟೆ ಎಲ್ಲ ಒಣಗಾಕಿದ್ದೆ, ಅದನ್ನೆಲ್ಲ ತೆಗೆದುಬಿಡೋಣ ಅಂತ ಡಿಸೈಡ್ ಮಾಡಿ ಅದನ್ನು ಮಾಡ್ತಿದ್ದೆ. ಅಷ್ಟರಲ್ಲಿ ಬ್ಲಿಂಕಿಟಿಂದ ಆರ್ಡರ್ ಡೆಲಿವರಿ ಕೂಡ ಮಾಡಿದ್ರು. ಸೊ ಅದನ್ನೆಲ್ಲ ತೆಗೆದಿಟ್ಬಿಟ್ಟು ಅಡುಗೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಇವಾಗ ನಾನು ನೋಡ್ತಿದ್ದೆ. ನನಗೆ ಬ್ಲಿಂಕಿಟ್ನಲ್ಲಿ ಆರ್ಡರ್ ಮಾಡಿದಾಗ ಅವರು ಕೊಡುವಂಥ ಬ್ಯಾಗ್ಸ್ ಇರ್ಬೋದು ಅಥವಾ ಪೌಚಸ್ ಇರ್ಬೋದು, ಅದರಲ್ಲಿ ಏನಾದರೂ ಒಂದು ಅಟ್ರಾಕ್ಟಿವ್ ಆಗಿ ಹಾಕಿರ್ತಾರೆ. ಅದನ್ನು ಚೆಕ್ ಮಾಡಿಬಿಟ್ಟು ಅದನ್ನ ನೋಡ್ತಿರೋದೇ ನನಗೆ ಒಂಥರ ಖುಷಿ ಅನಿಸುತ್ತೆ. ಚಿಕ್ಕ ಮಕ್ಕಳಿಗೆಲ್ಲ ಒಂದು ಆ್ಯಕ್ಟಿವಿಟಿ ಥರನೂ ಮಾಡಿರ್ತಾರೆ ಕೆಲವೊಂದು ಸಲ. ಸೊ ಅದೆಲ್ಲ ನಂಗೆ ತುಂಬಾ ಇಷ್ಟ ಆಗುತ್ತೆ. ಇದನ್ನು ಮಾಡ್ತಾ ಮಾಡ್ತಾ ನನಗೂ ಹಸ್ಬೆಂಡ್ಗೂ ಒಂದು ಡಿಬೇಟೇ ನಡೀತಾ ಇತ್ತು, ಯಾವ ರವೆನಲ್ಲಿ ಉಪ್ಪಿಟ್ಟು ಮಾಡಬೇಕು ಅಂತ. ಯಾಕಂದರೆ ಬನ್ಸಿ ರವೆ ನನಗಿಷ್ಟ, ಬಾಂಬೆ ರವೆ ಅವ್ರಿಗಿಷ್ಟ. ಸೊ ಯಾವ್ದು ಮಾಡೋಣ ಅಂತ ಡಿಸೈಡ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಂಡು ಆಮೇಲೆ ಕೊನೆಗೆ ಫೈನಲ್ ಆಗಿ ಬನ್ಸಿ ರವೆಯಿಂದನೇ ಮಾಡೋಣ ಅಂತ ಡಿಸೈಡ್ ಮಾಡಿ ಇವಾಗ ಅದನ್ನು ಹುರ್ಕೊಳ್ತಾ ಇದ್ದೀನಿ. ಬನ್ಸಿ ರವೆಯಿಂದ ಉಪ್ಪಿಟ್ಟು ಮಾಡೋದಾದರೆ ನೀವು ಕೆಲವೊಂದು ಟಿಪ್ಸನ್ನು ಮೈಂಡಲ್ಲಿ ಇಟ್ಕೊಳ್ಬೇಕಾಗತ್ತೆ. ಅದಕ್ಕೆ ಜಾಸ್ತಿ ಎಣ್ಣೆ ಬೇಕಾಗಲ್ಲ. ಅದೇ ನೀವು ಬಾಂಬೆ ರವೆ ಯೂಸ್ ಮಾಡೋದಾದರೆ ಜಾಸ್ತಿ ಎಣ್ಣೆ ಬೇಕಾಗತ್ತೆ. ಆವಾಗಲೇ ನಿಮಗೆ ಅದು ಬಿಡಿಬಿಡಿಯಾಗಿ ಬರೋದು, ಇಲ್ಲ ಅಂದರೆ ಒಂಥರ ಮುದ್ದೆ ಥರ ಆಗೋಗುತ್ತೆ. ಸೊ ಇವತ್ತು ನಾನು ಸ್ವಲ್ಪ ಮಸಾಲೆ ಉಪ್ಪಿಟ್ಟು ಥರ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಅದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಜೊತೆ ಸ್ವಲ್ಪ ಚಕ್ಕೆ ಲವಂಗನ ಕೂಡ ಕ್ರಷ್ ಮಾಡಿ ಹಾಕಿದ್ದೀನಿ. ಈ ಥರ ಹಾಕಿ ಮಾಡೋದ್ರಿಂದ ಕೂಡ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ. ಸೊ ಬಟಾಣಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಈ ಥರ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸ್ಟೀಮ್ ಆಗೋದಕ್ಕೆ ಅಂತ ಬಿಟ್ಬಿಡಿ. ಆವಾಗ ಚೆನ್ನಾಗಿ ಬಟಾಣಿ ಎಲ್ಲ ಸಾಫ್ಟ್ ಆಗಿಬಿಡುತ್ತೆ. ಅದಾದಮೇಲೆ ನಾವು ನೀರನ್ನು ಆ್ಯಡ್ ಮಾಡಿಕೊಂಡು ರವೆನ ಸೇರಿಸಿದ್ರೆ ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ. ನೀರನ್ನು ಕೂಡ ಅಷ್ಟೇ, ಬನ್ಸಿ ರವೆಗೆ ಅಂದರೆ ಇವಾಗ 1 ಕಪ್ ಬನ್ಸಿ ರವೆಗೆ 2 ಕಪ್ ಅಷ್ಟು ನೀರನ್ನು ಹಾಕಿದ್ರೆ ಅಷ್ಟೇ ಸಾಕಾಗುತ್ತೆ. ಅದೇ ನೀವು ಬಾಂಬೆ ರವೆಯಲ್ಲಿ ಮಾಡೋದಾದರೆ ಸ್ವಲ್ಪ ನೀರನ್ನು ಕಮ್ಮಿನೇ ಹಾಕಬೇಕಾಗತ್ತೆ. ಆವಾಗಲೇ ನಿಮಗೆ ಉಪ್ಪಿಟ್ಟು ಈ ಥರ ಬಿಡಿಬಿಡಿಯಾಗಿ ಬರೋದು. ಉಪ್ಪಿಟ್ಟು ಮಾಡೋದು ಎಲ್ರಿಗೂ ಗೊತ್ತೇ ಇರುತ್ತೆ, ಅದಕ್ಕೆ ಅಂತ ನಾನು ಡೀಟೇಲ್ ಆಗಿ ಅದನ್ನೇನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗಿಲ್ಲ, ಬರೀ ಟಿಪ್ಸ್ನ ಮಾತ್ರ ಶೇರ್ ಮಾಡಿದ್ದೀನಿ. ಇವಾಗ ನೆಕ್ಸ್ಟ್ ಡೇ ಆಗಿದೆ. ದಿಢೀರಂತ ಆಚೆ ಬಂದಿದ್ದೀವಿ ಅಂತ ಅಂದ್ಕೊಳ್ಬೇಡಿ. ಪ್ರೀವಿಯಸ್ ಡೇನೇ ನಾವು ಪ್ಲ್ಯಾನ್ ಮಾಡಿದ್ವಿ, ಅಂದರೆ ಎಲ್ಲಾದರೂ ಆಚೆ ಹೋಗೋಣ ಅಂತ. ಸೊ ಎಲ್ಲಿ ಹೋಗೋದು ಅಂತ ಯೋಚನೆ ಮಾಡ್ತಿದ್ರೆ ಲಾಸ್ಟ್ ಇಯರ್ ನಾವು ಒಂದು ಪ್ಲೇಸ್ಗೆ ಹೋಗಿದ್ವಿ. ಅಲ್ಲಿ ಹೋಗಿ ಬಂದಮೇಲೆ ಅಮ್ಮಂಗೂ ಕೂಡ ಹೇಳಿದ್ವಿ ಅಲ್ಲಿ ಹೋಗಿ ಬರೋಣ ಅಂತ. ಬಟ್ ಅದಕ್ಕೆ ಇಷ್ಟು ದಿನ ಆದ್ರೂ ಟೈಮೇ ಬಂದಿರಲಿಲ್ಲ. ಇವತ್ತು ಫೈನಲ್ ಆಗಿ ಆ ಟೈಮ್ ಬಂತು. ಬಟ್ ಅದಕ್ಕೂ ಮುಂಚೆ ಇವಾಗ ಲಂಚ್ ಟೈಮ್ ಆಗಿರೋದ್ರಿಂದ ಲಂಚ್ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಲಂಚ್ಗೆ ಎಲ್ಲಿ ಹೋಗೋದು ಅಂತ ಯೋಚನೆ ಮಾಡ್ತಿದ್ದಾಗ ನಾವು ನಾರ್ಮಲ್ ಆಗಿ ನಂದಿನಿಗೆ ಹೋಗೋದು. ಸೊ ಅಲ್ಲೇ ಹೋಗೋಣ ಅಂತ ಇವಾಗ ಅಲ್ಲಿಗೆ ಹೊರಟಿದ್ದೀವಿ. ಅಲ್ಲಿ ಆ್ಯಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೂ ಮುಂಚೆ ನೀವು ಶಾರ್ಟ್ಸಲ್ಲಿ ಕೂಡ ನೋಡಿರ್ತೀರಾ. ಸೊ ಅದೆಲ್ಲ ನಂದಿನಿನಲ್ಲೇ ತೆಗೆದಿರೋವಂಥ ಶಾರ್ಟ್ಸು. ಸೊ ಅಲ್ಲಿ ಫುಡ್ಡು ಕೂಡ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ. ಆಂಧ್ರ ಸ್ಟೈಲ್ ಮೀಲ್ಸಲ್ಲಿ ನಿಮಗೆ ಸಿಗುತ್ತೆ. ಆ್ಯಂಡ್ ಅದನ್ನು ಆರ್ಡ್ರ್ ಮಾಡಿ ಊಟ ಮಾಡಿಕೊಂಡು ಇವಾಗ ಅಲ್ಲಿಂದ ಹೊರಟಿದ್ದೀವಿ.
ಇವಾಗ ನಮ್ಮ ನೆಕ್ಸ್ಟ್ ಲೊಕೇಶನ್ಗೆ ನಾವು ಬಂದು ರೀಚ್ ಆಗಿದ್ದಾಯ್ತು. ಯಾವ ಪ್ಲೇಸ್ ಅಂತ ಯೋಚನೆ ಮಾಡ್ತಿದ್ದೀರಾ? ಇದು ಬಂದು ರಂಗೋಲಿ ಗಾರ್ಡನ್ಸ್. ಇದನ್ನ ಲಾಸ್ಟ್ ಟೈಮ್ ಕೂಡ ನಾನು ವ್ಲಾಗ್ ಮಾಡಿದ್ದೆ. ಲಾಸ್ಟ್ ಟೈಮ್ ನಾವು ಬಂದಾಗ ಅವತ್ತು ಸಂಡೇ ಆಗಿತ್ತು, ಸೊ ತುಂಬಾನೇ ಕ್ರೌಡ್ ಇತ್ತು. ಇವತ್ತು ವೀಕ್ ಡೇ ಆಗಿರೋದ್ರಿಂದ ಸ್ವಲ್ಪ ಕ್ರೌಡ್ ಕಮ್ಮಿನೇ ಇತ್ತು. ಆರಾಮಾಗಿ ನಾವು ಓಡಾಡ್ಕೊಂಡು ನೋಡ್ಕೊಂಡು ಬಂದ್ವಿ. ತುಂಬಾನೇ ಚೆನ್ನಾಗಿತ್ತು. ಇಲ್ಲಿ ಎಂಟ್ರೆನ್ಸ್ ಫೀಸ್ ಇರುತ್ತೆ. ಒಬ್ರಿಗೆ ಅಂದ್ರೆ ಅಡಲ್ಟ್ಗೆ 200 ರುಪೀಸ್ ಚಾರ್ಜ್ ಮಾಡ್ತಾರೆ. ಅದೇ ಚಿಕ್ಕ ಮಕ್ಕಳಾದರೆ 150 ರುಪೀಸ್ ಚಾರ್ಜ್ ಮಾಡ್ತಾರೆ. ವೀಕೆಂಡಲ್ಲಿ ಪ್ರೈಸಸ್ ವೇರಿ ಆಗುತ್ತೆ, ಸೊ ನೋಡಿಕೊಂಡು ನೀವು ಬರಬೇಕಾಗತ್ತೆ. ಆ್ಯಂಡ್ ಇದ್ರ ಒಳಗಡೆ ಎಂಟರ್ ಆಗಬೇಕಾದ್ರೆ ನಮಗೆ ಬ್ಯಾಡ್ಜ್ನ ಕೂಡ ಕೊಡ್ತಾರೆ. ಫುಲ್ ಥ್ರೂ ಔಟ್ ಟೂರ್ ಕೂಡ ನಾವು ಅದನ್ನು ವೇರ್ ಮಾಡಿರಬೇಕಾಗತ್ತೆ. ಸೊ ಎಂಟ್ರೆನ್ಸಲ್ಲಿ ಈ ಥರ ತುಂಬಾ ಚೆನ್ನಾಗಿರೋಂಥ ಸ್ಕಲ್ಪ್ಚರ್ಸ್ ಎಲ್ಲ ಇತ್ತು. ಅದನ್ನೆಲ್ಲ ನೋಡಿಕೊಂಡು ವಿಡಿಯೋ ಮಾಡ್ತಾ ಇವಾಗ ಒಳಗಡೆ ಅಂತ ಎಂಟರ್ ಆಗ್ತಿದ್ದೀವಿ. ಒಂದೊಂದು ಸ್ಕಲ್ಪ್ಚರು ತುಂಬಾನೇ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಸೆಂಚುರಿ ಗೌಡ ಅವರು ಕೂಡ ಕೂತಿದ್ದಾರೆ. ತಿಥಿ ಮೂವಿ ನೋಡಿದ್ರೆ ನಿಮಗೆ ಅವರು ಕ್ಯಾರೆಕ್ಟರ್ ನೆನಪಿರುತ್ತೆ ಅನ್ಸುತ್ತೆ. ಸೊ ಇದನ್ನೆಲ್ಲ ನೋಡ್ತಿದ್ರೆ ನಿಜವಾಗ್ಲೂ ಮನುಷ್ಯರೇ ಹಾಗೆ ನಿಂತಿದ್ದಾರೇನೋ ಅಂತ ಆ ಥರ ರೇಂಜ್ಗೆ ಅದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಆ್ಯಂಡ್ ಈ ಅಂಗಡಿ ಎಲ್ಲನೂ ತುಂಬಾ ರಿಯಲಿಸ್ಟಿಕ್ ಆಗಿತ್ತು. ಸೊ ತುಂಬಾ ಎಂಜಾಯ್ ಮಾಡಿದ್ವಿ. ನಿಮ್ಗೆ ಇದನ್ನೆಲ್ಲ ಸುತ್ತಿ ನೋಡೋದಕ್ಕೆ ಅಂತ ಅಟ್ಲೀಸ್ಟ್ 1 hour ಆದರೂ ಬೇಕಾಗತ್ತೆ. ಸೊ ಫ್ಯಾಮಿಲಿ ಜೊತೆ ಬಂದರೆ ಖಂಡಿತವಾಗ್ಲೂ ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಆ್ಯಂಡ್ ಚಿಕ್ಕ ಮಕ್ಕಳನ್ನೇನಾದರೂ ನೀವು ಕರ್ಕೊಂಡು ಬಂದರೆ ಅವ್ರಿಗೂ ಕೂಡ ತುಂಬಾ ಎಂಟರ್ಟೈನಿಂಗ್ ಆಗಿರುತ್ತೆ. ಏಕೆಂದರೆ ನಾವು ಬೆಳೆದಿದ್ದಕ್ಕೂ ಅವ್ರು ಬೆಳೀತಿರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಆ ಡಿಫ್ರೆನ್ಸ್ನ ನಾವು ಇಲ್ಲಿ ಕರ್ಕೊಂಡು ಬಂದು ಅವ್ರಿಗೆ ತಿಳಿಸ್ಕೊಡ್ಬೋದು. ಇಷ್ಟೊತ್ತು ನೀವು ನೋಡಿದ್ದೆಲ್ಲನೂ ವಿಲೇಜಸ್ನಲ್ಲಿ ಹೇಗಿರ್ತಿದ್ರು ಅಂತ, ಅಂದರೆ ಒಬ್ಬೊಬ್ಬರ ಮನೆ ಹೇಗಿರ್ತಿತ್ತು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಈಗ ನೀವು ನೋಡ್ತಿರೋದು ಸಂತೆ ಎಲ್ಲ ಹೇಗೆ ನಡೀತಿತ್ತು ಅಂತ, ಅಲ್ಲಿ ಏನೇನು ಮಾರ್ತಿದ್ರು, ಅಲ್ಲಿ ಜನ ಹೇಗಿರ್ತಿದ್ರು ಅನ್ನೋದನ್ನೆಲ್ಲ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲ ನೋಡಿಕೊಂಡು ಆಚೆ ಬಂದರೆ ನಿಮಗೆ ಫುಡ್ ಕೋರ್ಟ್ ಥರ ಕೂಡ ಕಾಣಿಸುತ್ತೆ. ಸೊ ಅಲ್ಲಿ ಏನಾದರೂ ರಿಫ್ರೆಶ್ಮೆಂಟ್ಸ್ ಬೇಕು ಅಂದರೆ ಅಲ್ಲಿ ಹೋಗ್ಬೋದು. ಅದರ ಜೊತೆಯಲ್ಲಿ ಕೆಲವೊಂದು ಆ್ಯಕ್ಟಿವಿಟೀಸ್ನ ಕೂಡ ಆರ್ಗನೈಸ್ ಮಾಡಿರ್ತಾರೆ. ವೀಕೆಂಡ್ಸಲ್ಲಿ ಅಂದರೆ ತುಂಬ ಜನ ಬಂದಿರ್ತಾರೆ, ಹಾಗೆ ಎಲ್ಲ ಸ್ಟೋರ್ಸೂ ಓಪನ್ ಇರುತ್ತೆ. ಇವತ್ತು ನಾವು ವೀಕ್ ಡೇನಲ್ಲಿ ಬಂದಿರೋದ್ರಿಂದ ಕೆಲವೊಂದು ಸ್ಟೋರ್ಸ್ ಎಲ್ಲ ಕ್ಲೋಸ್ ಆಗಿತ್ತು.
ಸೊ ಫುಲ್ ಟೂರ್ ನೋಡಿದ್ದಾಯಿತು. ಆಚೆ ಬಂದಮೇಲೆ ಈ ಬ್ಯಾಡ್ಜ್ ಎಲ್ಲ ಹಾಕಿದ್ವಲ್ಲ, ಒಂದು ಫೋಟೋ ಆದರೂ ತೊಗೊಳ್ಳೋಣ ಅಂದ್ಬಿಟ್ಟು ಅದನ್ನು ತೊಗೊಂಡು ಅಲ್ಲಿಂದ ಹೊರಟ್ವಿ. ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಿತ್ತು. ಬಟ್ ಅಲ್ಲಿ ಸರೌಂಡಿಂಗಲ್ಲಿ ಒಂದು ಸ್ವಲ್ಪ ದೂರಕ್ಕೇ ಒಂದು ಹೋಟ್ಲಿತ್ತು, ಉಡುಪಿ ಗಾರ್ಡನ್ ಅಂತ. ಸೊ ಅಲ್ಲಿ ಹೋಗಿ ಕಾಫಿ ಕುಡ್ಕೊಂಡು ಬಂದ್ವಿ. ನಾನು ಈ ಡೀಟೇಲ್ಸ್ ಎಲ್ಲ ಶೇರ್ ಮಾಡಿದೆ, ಬಟ್ ಎಲ್ಲಿ ಲೊಕೇಟ್ ಆಗಿದೆ ಅಂತ ಹೇಳಿಲ್ಲ. ಇದು ಲೊಕೇಟ್ ಆಗಿರೋದು ಜಕ್ಕೂರ್ ಹತ್ರ ಬರುತ್ತೆ. ಆ್ಯಂಡ್ ರಂಗೋಲಿ ಗಾರ್ಡನ್ಸ್ ಅಂತ ನೀವು ಗೂಗಲ್ನಲ್ಲಿ ಹಾಕಿ ಸರ್ಚ್ ಮಾಡಿದ್ರೆ ಸಾಕು, ನಿಮ್ಗೆ ಈಸಿಯಾಗಿ ಸಿಕ್ಬಿಡುತ್ತೆ. ತುಂಬ ಏನು ಇಂಟೀರಿಯರ್ ಏನಿಲ್ಲ, ಬ್ಯಾಟರಾಯನಪುರದಿಂದ ಸ್ವಲ್ಪ ಒಳಗಡೆ ಹೋಗ್ಬೇಕಾಗತ್ತೆ, ಅಲ್ಲಿ ನಿಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಸೊ ಕಾಫಿನ ಎಂಜಾಯ್ ಮಾಡ್ತಾ ಸ್ವಲ್ಪ ಹೊತ್ತಾಗೆ ಮಾತಾಡ್ಕೊಂಡು ಕೂತಿದ್ವಿ, ರೆಸ್ಟ್ ತೊಗೊಂಡು ಅಲ್ಲಿಂದ ಹೊರಟು ಬಂದ್ವಿ. ಹೇಗಿದ್ರು ಬ್ಯಾಟರಾಯನಪುರವರೆಗೂ ಬಂದಿದ್ವಲ್ಲ, ಸರಿ ಅಲ್ಲೇ ಹೊಸದಾಗಿ ಓಪನ್ ಆಗಿರೋಂಥ ಮಾಲ್ ಆಫ್ ಏಷ್ಯಾಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಯಾಕಂದರೆ ಅದು ಓಪನ್ ಆದಾಗಿಂದ ನಾವು ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ, ಅಂದರೆ ನಾನು ನನ್ನ ಹಸ್ಬೆಂಡು. ಬಟ್ ಹೋಗೋಕ್ಕಾಗೇ ಇರಲಿಲ್ಲ. ಸರಿ ಇವತ್ತು ಹೇಗಿದ್ರು ಅಮ್ಮ ಎಲ್ಲ ಬಂದಿದ್ದಾರಲ್ವ, ಸರಿ ಅವ್ರನ್ನ ಕೂಡ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ಇವಾಗ ನೆಕ್ಸ್ಟ್ ಲೊಕೇಶನ್ ಅದೇನೆ, ಕಾಫಿ ಕುಡ್ಕೊಂಡು ಅಲ್ಲಿ ಹೋಗಿ ರೀಚ್ ಆಗಿದ್ದಾಯಿತು. ಆಗಲೇ ಹೇಳಿದಾಗೆ ಇವತ್ತು ವೀಕ್ ಡೇ ಆಗಿರೋದ್ರಿಂದ ಕ್ರೌಡ್ ಅಲ್ಲಿ ಕೂಡ ತುಂಬಾ ಕಮ್ಮಿ ಇತ್ತು. ಸೊ ಖಾಲಿ ಖಾಲಿ ಅನಿಸ್ತಾ ಇತ್ತು. ನಾವು ಆರಾಮಾಗಿ ಎಲ್ಲ ಸುತ್ತಾಡಿಕೊಂಡು ನೋಡಿಕೊಂಡು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಅಲ್ಲಿಂದ ವಾಪಸ್ ಮನೆಗೆ ಹೋದ್ವಿ. ಸೊ ಇದೇ ಇವತ್ತಿನ ವ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ನಿಮ್ಗೆ ಗೊತ್ತು ಏನು ಮಾಡಬೇಕು ಅಂತ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ. ಆ್ಯಂಡ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಕೆಳಗಡೆ ಕಾಣಿಸ್ತಿರೋಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಅದರ ಪಕ್ಕನೇ ಇರೋಂಥ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಯಾಕಂದರೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋವಂಥ ವಿಡಿಯೋ ನೋಟಿಫಿಕೇಷನ್ ನಿಮ್ಮೆಲ್ಲರಿಗೂ ಬಂದ್ಬಿಡುತ್ತೆ. ಸೊ ಇದನ್ನು ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಂಟಿಲ್ ದೆನ್, ಬಾಯ್.